ಫಿಲಮ್ಗಳಲ್ಲಿ ನೋಡಿರ್ತೀರಿ, ಖಡಕ್ IPS ಆಫೀಸರ್, ಜನಪರ IAS ಅಧಿಕಾರಿ, DC ಅಂತ ಎಲ್ಲ ನೀವು ಫಿಲಮಲ್ಲಿ ನೋಡಿರ್ತೀರಿ. ನಿಜ ಜೀವನದಲ್ಲಿ ಕಷ್ಟ ನೋಡೋದು, ತುಂಬ ಕಷ್ಟ ಇದೆ. ತುಂಬ ಜನ ಇದ್ದಾರೆ, ಭಾಳ ಒಳ್ಳೆಯವರು ಇದ್ದಾರೆ. ಇವತ್ತು ನಾವು ನಿಮಗೆ ಕಲಬುರಗಿಯಿಂದ ತರ್ತಾ ಇರುವಂತಹ ಈ IAS ಅಧಿಕಾರಿ ಅನಿರುದ್ಧ ಶ್ರವಣ್, ಕಲಬುರಗಿ ಜಿಲ್ಲಾ ಪಂಚಾಯಿತಿ CEO ತಗೊಂಬಂದಿದ್ದೀವಿ. ಕಾರಣ ಭ್ರಷ್ಟಾಚಾರವನ್ನೇ ಹೊತ್ತುಕೊಂಡು ಮಲಗಿರುವಂತಹ ಒಂದು ಯೋಜನೆನ ಹೇಗೆ ಜನಪರ ಮಾಡಬಹುದು, ಎಷ್ಟು ಮಟ್ಟಕ್ಕಾಗುತ್ತೋ ಅಷ್ಟಕ್ಕೆ ಮಾಡ್ಬೋದು. ನಾನು 100% ಇವ್ರ ಕೈಲೂ ಆಗಿದೆ ಅಂತ ಹೇಳಲ್ಲ. ಇವರ ಕೆಳಗಡೆನೂ 10% ನಡೆದೋಗಿರ್ಬೋದು, ಆದರೆ 90% ಆಗ್ಬೋದು ಅನ್ನೋದನ್ನು ತೋರಿಸ್ಲಿಕ್ಕೆ ಆಗುತ್ತೆ ಒಬ್ಬ ಅಧಿಕಾರಿ ಮನಸ್ಸು ಮಾಡಿಬಿಟ್ರೆ ಅನ್ನೋದು. ಅದುವೇ ಎಲ್ಲ ರೀತಿಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಕಲಬುರಗಿ ಅಂತ ಜಿಲ್ಲೆನಲ್ಲಿ. ನೋಡೋಣ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರತ್ತೋ ಹೆಸರಿನ ಜಾಬ್ ಕಾರ್ಡ್ ಮಾಡಿಸಿ ಜೆಸಿಬಿಗಳಲ್ಲಿ ಕೆಲಸ ಮಾಡಿಸಿ ದುಡ್ಡು ತಿನ್ನೋ ಗುತ್ತಿಗೆದಾರರಿಗೆ ಪಂಚಾಯಿತಿಯವರಿಗೇನೂ ಕೊರತೆ ಇಲ್ಲ. ಇಂತಹ ಕಾಲದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ CEO ಅನಿರುದ್ಧ ಶ್ರವಣ್ 2016-17ನೇ ಸಾಲಿನಲ್ಲಿ 1,15,000ಕ್ಕೂ ಅಧಿಕ ಜನರಿಗೆ ಕೆಲಸ ನೀಡಿ ಅನ್ನಕ್ಕೆ ದಾರಿ ಮಾಡಿದ್ದಾರೆ. ಈ ಮೂಲಕ ವಲಸೆಗೆ ಬ್ರೇಕ್ ಹಾಕಿದ್ದಾರೆ. ಬೆಳಗ್ಗೆಯಿಂದ 6-7 ಗಂಟೆಗಳ ಕಾಲ ಕೆಲಸ ನಡೆಯೋ ಸ್ಥಳದಲ್ಲೇ ಇದ್ದು ಪರಿಶೀಲನೆ ನಡೆಸಿ ಸಂಜೆ ಬಳಿಕ ಕಚೇರಿಗೆ ಬಂದು ಕೆಲಸ ಮಾಡಿದ್ದಾರೆ. ಈ ಮೂಲಕ ಮಾನವ ಸಂಪನ್ಮೂಲ ಬಳಕೆಯಲ್ಲಿ 23ನೇ ಸ್ಥಾನದಲ್ಲಿದ್ದ ಕಲಬುರಗಿ ಜಿಲ್ಲೆ ಈಗ ನಂಬರ್ 1 ಸ್ಥಾನಕ್ಕೆ ಬಂದಿದೆ. ಒಂದ್ಸಲ ಕೂಲಿಕಾರರಿಗೆ ನಾವು ಕೆಲಸ ಮಾಡಿದ ಮೇಲೆ, ನಮ್ಮ ಹಾಜರಿ ತಗೊಳ್ಳಿದ ಮೇಲೆ, ಪಗಾರ್ ಬಂದಿದೆ, ನಮ್ಮ ಅಕೌಂಟ್ ಅಲ್ಲಿ ಹಣ ಮುಟ್ಟಿದೆ ಅಂತ ನಂಬಿಕೆ ಬಂದ ಮೇಲೆ ಪ್ರತಿ ಹಳ್ಳಿಯಲ್ಲಿ ಹೆಚ್ಚು ಮಂದಿ ಕೆಲಸ ಕೇಳಕ್ಕೆ ಮುಂದೆ ಬರ್ತಿದ್ರು. ಇಷ್ಟೇ ಅಲ್ಲ, ಫೆಬ್ರವರಿ 2ರಂದು ಪ್ರಧಾನಿ ಮೋದಿ ನಡೆಸುತ್ತಿರುವ ಉದ್ಯೋಗ ಖಾತ್ರಿ ಯೋಜನೆಯ ರಾಷ್ಟ್ರೀಯ ಸಮ್ಮೇಳನಕ್ಕೆ ಜಿಲ್ಲೆಯ ಮಾಶಾಳ ಖಾತ್ರಿ ಇಟ್ಟಿಗೆ ತಯಾರಿಕೆ ಲೈವ್ ಪ್ರಾತ್ಯಕ್ಷಿಕೆ ಆಯ್ಕೆಯಾಗಿದೆ. ಉದ್ಯೋಗ ಖಾತ್ರಿ ಬರೋಕ್ಕಿಂತ ಮೊದಲ ಮುಂಬೈ, ಪುಣಾ ದಂಡಿಗೆ ಹೋಗ್ತಿದ್ದೆವು. ಮತ್ತೆ ಇಲ್ಲೇ ರೈತರ ಬಲ್ದೆ ಕೆಲಸ ಮಾಡ್ತಿದ್ದೇವ್ರಿ. ಆದ್ರೆ ಇದು ಉದ್ಯೋಗ ಖಾತ್ರಿ ಬಂದ ಬಳಕ 1 ನಂಬರ್ ಅನ್ಸದ, ಅನುಕೂಲ ಆಗಿದ್ರಿ. ಕೆಲವೇ ವರ್ಷಗಳ ಹಿಂದೆ ಉದ್ಯೋಗ ಖಾತೆ ಹಣ ಹೊಡೆಯುವ ಮೂಲಕ ದೇಶವ್ಯಾಪಿ ಸದ್ದು ಮಾಡಿದ್ದ ಕಲಬುರಗಿ ಜಿಲ್ಲೆ ಈಗ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಪತಾಕೆ ಹಾರಿಸಲು ಸಜ್ಜಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಬ್ರಿಲಿಯಂಟ್, ಇನ್ಸ್ಪೈರಿಂಗ್. ಮಾನ್ಯ CEO ಅಂದರೆ ಕಲಬುರಗಿಯ ಜಿಲ್ಲಾ ಪಂಚಾಯಿತಿಯ CEO ಆಗಿರುವಂತಹ ಅನಿರುದ್ಧ ಶ್ರವಣ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ. ನಿಮಗೆ ನಿಜವಾಗಲೂ ನಮಸ್ಕಾರ. ನಮಸ್ಕಾರ ರಂಗನಾಥ್ ಅವರೇ. ಯಾಕೆ ಅಂದ್ರೆ ಬಹಳ ಜನಕ್ಕೆ ನನ್ನ ಜೊತೆ ಫೋನಲ್ಲಿ ಮಾತಾಡಕ್ಕೋ ಟಿವಿಲಿ ಮಾತಾಡಕ್ ಬಂದಾಗ ನಮಸ್ಕಾರ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಆದ್ರೆ ನಾನೀಗ ಹೇಳ್ತಿರೋ ನಮಸ್ಕಾರ ನಿಜವಾಗಲೂ ನಮಸ್ಕಾರ. ಅದು ಎಷ್ಟು ಜೀವಗಳು ಆ ನಮಸ್ಕಾರಗಳ ಮನಸ್ಸೊಳಗಡೆನೆ ಹಾಕೊಂಡ್ಬಿಟ್ಟಿವಿ. ಹೌ ವಾಸ್ ಇಟ್ ಪಾಸಿಬಲ್? ಅದರ್ವೈಸ್ ಬ್ಲೀಕ್ ಸಿಚುಯೇಷನ್, ಭ್ರಷ್ಟ ವ್ಯವಸ್ಥೆ, ಕರಪ್ಟ್ ಜನ ನಮ್ಮಲ್ಲಿ ಸೊಸೈಟಿ ಅನ್ಕೊಂಡಿದ್ದಾಗ ಇದು ಹ್ಯಾಕ್ ಸಾಧ್ಯ? ಇದು ನಿಮ್ಮ ಹತ್ರ ಏನ್ ಮಾಯಾದಂಡ ಇದೆಯೋ, ಏನ್ ಕತೆ? ಇಲ್ಲ, ಮಾಯಾದಂಡ ಅಂತೂ ಇಲ್ಲ ರಂಗನಾಥ್ ಅವರೇ. ನಾವು ಪ್ರಯತ್ನ ಏನ್ ಮಾಡಿದ್ದೀವಿ, ಉದ್ಯೋಗ ಖಾತ್ರಿ ಯೋಜನೆ ಅಲ್ಲ, ಅದೊಂದು ಕಾಯ್ದೆ ಇದೆ. ಆಕ್ಚುಲಿ ನಾವು ಅದು ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗಿದ್ದಾಗ ನಮ್ಗೆ ಹೆಚ್ಚು ಬಲ ಇದೆ. ಆಕ್ಚುಲಿ ನಾವು ಕಾಯ್ದೆಯನ್ನು ಅನುಷ್ಠಾನ ಮಾಡುವಾಗ ಇನ್ನೂ ಹೆಚ್ಚು ಸಕ್ರಿಯವಾಗಿ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಇನಿಷಿಯಲ್ 6 ತಿಂಗಳಲ್ಲಿ ನಾವು ಜಾಬ್ ಕಾರ್ಡ್ಗಳ ನಲ್ಲಿರುವ ಏನೇನು ಇಂಡಿಸ್ಕ್ರಿಪೆನ್ಸೀಸ್ ಇದ್ವು, ಯಾರು ಸತ್ ಹೋದ್ರು ಅವರ ಹೆಸರ ಮೇಲೆ ಜಾಬ್ ಕಾರ್ಡ್ಗಳಿದ್ವು, ಫೇಕ್ ಜಾಬ್ ಕಾರ್ಡ್ಸ್ಗಳಿದ್ವು, ಇಂಥವೆಲ್ಲ ಕರೆಕ್ಷನ್ ಮಾಡಲಿಕ್ಕೆ ಡೇಟಾಬೇಸ್ ಒಂದು ಕರೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಎರಡನೇದು, ಈ ಯೋಜನೆಯನ್ನು ನಾವು ಜನರ ಮಧ್ಯದಲ್ಲಿ ಇರಬೇಕಾಗಿದೆ. ಆ ಕಾರಣದಿಂದ ನಾನು ತುಂಬಾ ಪ್ರಯತ್ನ ನಮ್ಮೆಲ್ಲ ಸಿಬ್ಬಂದಿಗಳಿಂದ ಜನರ ಹತ್ರ ಹೋಗುವಂತ ಪ್ರಯತ್ನ ಮಾಡಿದ್ವಿ. ಫೇಕ್ ಕಾರ್ಡ್ ಅಂತ ತೆಗೆದೆ ಅಂತಂದ್ರಿ, ನಮ್ ಕೈಯಲ್ಲಿ ಪಡಿತರ ಫೇಕ್ ಕಾರ್ಡ್ ತೆಗಿಯಕ್ ಆಗ್ತಾ ಇಲ್ಲ. ನಿಮ್ ಕೈಯಲ್ಲಿ ಈ ಫೇಕ್ ಕಾರ್ಡ್ ಅನ್ನ ತೆಗಿಯಕ್ಕೆ ಏನ್ ಟೆಕ್ನಾಲಜಿ ಇತ್ತು, ಹೆಂಗ್ ಸಾಧ್ಯ ಆಯ್ತು? ಆ ಟೆಕ್ನಾಲಜಿನ ದಯವಿಟ್ಟು ಒಂಚೂರು ಬೆಂಗಳೂರು ಕಡೆ ಕಳಿಸ್ಕೊಡಿ. ಈ ಪಡಿತರ ಕಾರ್ಡು ತೆಗೆಸ್ಬಿಡ್ತೀವಿ ಅಟ್ಲಾಗಿ. ಟೆಕ್ನಾಲಜಿ ಅಷ್ಟೇನು ಬಳಸಿಲ್ಲ ರಂಗನಾಥ್ ಅವರೇ. ನಾವು ಮನೆಗೆ ತಿರುಗಾಡಿ ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ನಾವು ಮಾಡಿದ್ವಿ. ಪಲ್ಸ್ ಪೋಲಿಯೋ ಮಾಡುವಾಗ ಯಾವ ರೀತಿ ಮನೆ ಮೇಲೆ ಗುರುತು ಹಾಕ್ತಾರೆ, ಯಾವ ರೀತಿ ನಾವು ಮೈಕ್ರೋ ಮ್ಯಾನೇಜ್ಮೆಂಟ್, ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಮಾಡ್ತೀವಿ,
ಅದೇ ರೀತಿ ಮನೆ ಮನೆಗೆ ಸುತ್ತು ತಿರುಗಾಡಿ ಅದರಲ್ಲಿ ನೋಡಿ ಸರ್, ಒಂದ್ ವೇಳೆ 5 ಜನರಿದ್ರೆ 5 ಜನರ ಹೆಸರು ಸೇರಿಸು. ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಜನರ ಮಧ್ಯೆ ಇರಬೇಕು ಅಂತಾರೆ. ಜನರಿಗೋಸ್ಕರ ಸೇವೆಗೆ ಬಂದ ಅಧಿಕಾರಿಗಳು ಜನರ ಮಧ್ಯೆ ಇರಬೇಕು ಅಂತೀವಿ. ಅದು ಎರಡನ್ನು ಮರೆತಿರೋದ್ರಿಂದಾನೇ ಈಗ ನೀವು ಮಾಡಿರೋ ಕೆಲಸ ಬೇರೆ ಕಡೆ ಆಗ್ತಾ ಇಲ್ಲ. ದಿಸ್ ಇಸ್ ಎಕ್ಸಾಕ್ಟ್ಲಿ ವೇರ್ ದಟ್ ಕಟಿಂಗ್ ಎಡ್ಜ್ ಅಡ್ವಾಂಟೇಜ್ ನಿಮಗೆ ಸಿಕ್ಕಿರೋದು. ಬಿಕಾಸ್ ಯು ಗಾನ್ ಟು ದ ಫೀಲ್ಡ್ ಅಷ್ಟೇ. ಆಲ್ ರೈಟ್, ಬೋಗಸ್ ಹೇಗೆ ನಿಲ್ಸಿದ್ರಿ? ಬಿಕಾಸ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮೇಜರ್ ಪ್ರಾಬ್ಲಮ್ ಮಷೀನ್ಸ್ ಯೂಸ್ ಮಾಡಿಕೊಂಡು ಜನರ ಕೈಲಿ ಕೆಲಸ ಮಾಡಿಸಿದ್ದೀವಿ ಅಂತ ಪಟ್ಟಿ ಮಾಡಿ ದುಡ್ಡು ಹೊಡ್ಕೊಂಡು ಹೋಗುವಂಥದ್ದು. ಬಿ, ಮಾಡದೇ ಇರೋ ಕೆಲಸಕ್ಕೆ ಮಾಡಿದ್ದೀವಿ ಅಂತ ಬಿಲ್ ಮಾಡಿ ತೋರಿಸುವಂಥದ್ದು ಎಟ್ ವೇರಿಯಸ್ ಲೆವೆಲ್ಸ್ ಅಲ್ಲಿ. ಅದು ಎಲ್ಲರ ಕನೈವೆನ್ಸ್ಗಳಿಲ್ದಿದ್ರೆ ಸಾಧ್ಯನೇ ಇಲ್ಲ ಅದನ್ನೆಲ್ಲ ಮಾಡೋದಕ್ಕೆ. ಇನ್ನು ಮೂರನೇದು, ಆಸ್ ಯು ಸೆಡ್, ಬೋಗಸ್ ಕಾರ್ಡ್ಸು ಡ್ಯಾಶ್ ಡ್ಯಾಶ್ ಡ್ಯಾಶ್. ಈ ಮಷೀನ್ ಇಲ್ಲದೆ ಮಾಡ್ಸಕ್ ಸಾಧ್ಯನೇ ಇಲ್ಲ, ಜನನೇ ಸಿಕ್ಕಲ್ಲ ಉದ್ಯೋಗ ಖಾತ್ರಿನಲ್ಲಿ, ಲೇಬರೇ ಸಿಕ್ಕಲ್ಲ ಅಂತ ಒಂದು ವಾದ ಬೇರೆ ಇದೆ. ಹೌ ವಾಸ್ ಇಟ್? ಹೌ ಡಿಡ್ ಯು ಮ್ಯಾನೇಜ್ ಇಟ್? ಹೇಗೆ ಮ್ಯಾನೇಜ್ ಮಾಡಿದ್ರಿ? ಹೌದು ರಂಗನಾಥ್ ಅವರೇ, ಈ ಲೇಬರ್ ಸಿಗಲ್ಲ ಅನ್ನೋದೊಂದು ವಾದ ಏನಿದೆ ಅದು ನಾನು ಕೂಡ ಕೇಳಿದ್ದೀನಿ. ನನ್ಗೆ ಜನ ಹೇಳಿದ್ರು 200 ರೂಪಾಯಿಗೆ ಯಾರು ಬರ್ತಾರೆ ಕೆಲಸ ಮಾಡ್ಲಿಕ್ಕೆ, ಯಾರು ಬರೋದಿಲ್ಲ ಅಂತ. ಆದ್ರೆ ಹಳ್ಳಿ ಕಡೆ ಹೋಗಿ ಕೇಳಿದಾಗ ನನಗೆ ಹೆಣ್ಮಕ್ಳು ಹೇಳ್ತಿದ್ರು 100 ರೂಪಾಯಿ ಕೂಡ ಕೊಡಲ್ಲ ಸರ್ ನಮ್ಗೆ ಅಂತ. ಈಗ ಬರಗಾಲ ಇರೋದ್ರಿಂದ ಹೆಚ್ಚು ನಮ್ಮ ಮೇಲೆ ಈ ಜನರಲ್ಲಿ ಕೂಡ ಸ್ವಲ್ಪ ಒಂದು ರೀತಿ ಡಿಸ್ಟ್ರೆಸ್ ಇತ್ತು ತುಂಬಾ. ನಾವು ಕೆಲಸ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಇಮಿಡಿಯೇಟ್ ಬಹಳಷ್ಟು ಜನರು ನಾವು ಕೆಲಸ ಬೇಕು ಸರ್ ಕೊಡಿ ನಮ್ಗೆ ಕೆಲಸ ಅಂತ ಹೇಳ್ತಿದ್ರು. ಸೊ ಕೆಲಸ ಕೊಡೋದು ಯಾವಾಗ, NMR ತೆಗೆದು ಅವ್ರ ಕೈಯಲ್ಲಿ ಮುಟ್ಟೋದು ಯಾವಾಗ, ಈ ರೀತಿ ಸಿಸ್ಟಮ್ಸ್ ಅಷ್ಟು ನಮ್ ಸಮರ್ಪಕವಾಗಿ ಇಟ್ಕೊಂಡಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಸೊ ಅದೊಂದು ನಾವು ಸಿಸ್ಟಮಟೈಸ್ ಮಾಡಿದ್ದೀವಿ. ಎರಡನೇದು, ಈ JCB ಏನು ಹೇಳಿದಿರಾ, ವೇರೆವರ್ ದೇರ್ ವರ್ ವೈಲೇಷನ್ಸ್ ವಿ ವೆಂಟ್ ಅಹೆಡ್ ಅಂಡ್ ಫೈಲ್ಡ್ ಕ್ರಿಮಿನಲ್ ಕೇಸಸ್. ಪಾಯಿಂಟ್ ಎಕ್ಸಾಕ್ಟ್ಲಿ, ದಾಟ್ ಇಸ್ ದ ಪಾಯಿಂಟ್. ಸಿ, ಒಂದು ಕಡೆ ಬ್ರಿಟಿಷರು ಹೇಳಿದ್ರಂತೆ, ಭಾರತದಷ್ಟು ಬುದ್ಧಿವಂತ ಜನ ಇನ್ನಿಲ್ಲ, ಇವರಷ್ಟು ಶ್ರಮಿಕರು ಇನ್ನೊಬ್ಬರಿಲ್ಲ, ಇವರಷ್ಟು ಕೆಲಸ ಮಾಡೋರು ಇನ್ನೊಬ್ಬರಿಲ್ಲ. ಆದ್ರೆ ಆಗಾಗ 2 ಕೊಡದೇ ಇದ್ರೆ ಮಾತ್ರ ಕೆಲಸ ಮಾಡಲ್ಲ ಅಂತಿದ್ರಂತೆ. ಹಂಗೆ ನೀವು ಆ ಕ್ರಿಮಿನಲ್ ಕೇಸ್ ಹೇಳಿದ್ರಿ ನೋಡಿ, ಅದಕ್ಕೆ ಎದುರಿರ್ತಾರಷ್ಟೇ. ಬಟ್ ಸ್ಟಿಲ್ ಐ ವಾಂಟ್ ಟು ಆಸ್ಕ್ ಯು, ವ್ಯವಸ್ಥೆನೇ ಕರಪ್ಟ್ ಆಗಿ ಕೂತಿದ್ದಾಗ ಬಾಟಮ್ ಲೆವೆಲ್ನಲ್ಲಿ, ಕೆಳ ಹಂತದಲ್ಲಿ ನಿಮ್ಮನ್ನು ಯಾಮಾರಿಸಬೇಕಾದಂಥ ಅಧಿಕಾರಿಗಳು ಕೆಳ ಹಂತದಲ್ಲಿ ಇರಲೇಬೇಕಿತ್ತು. ಯಾಕಂದ್ರೆ ಸಾಧ್ಯನೇ ಇಲ್ಲ. ಹೌ ಡಿಡ್ ಯು ಮ್ಯಾನೇಜ್ ದೆಮ್? ಅವ್ರ ಮನ ಪರಿಸ್ಥಿತಿ ಅಂತ. ಅನಿರುದ್ಧ ಶ್ರವಣ್ ಅಲೋನ್ ಕೆನಾಟ್ ಡೂ ದಿಸ್. ನೀವು ಒಬ್ಬರು ಹೋಗ್ಬಿಟ್ಟು ಮಾಡಕ್ಕೆ ನೀವೇನು ಸೂಪರ್ ಮ್ಯಾನೇ ಅಲ್ಲೇ? ಕೆಳಗಡೆ ಇರೋರು ಮನಸ್ಸು ಒಪ್ಪಿಸ್ಬೇಕಲ್ಲ. ಇಟ್ಸ್ ಎ ವೆರಿ ಟಫ್ ಜಾಬ್. ಹೇಗಾಯ್ತದು? ಇಟ್ಟು ತುಂಬಾ ಸಮಯ ತಗೊಂಡಿದ್ದೀವಿ ಇದರಲ್ಲಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಚೇಂಜಿಂಗ್ ಆಫ್ ಆಟಿಟ್ಯೂಡ್ ಆಯ್ತು. ಈ ಸ್ಕೀಮ್ ಬಗ್ಗೆ ಕೆಳಮಟ್ಟದ ಅಧಿಕಾರದಲ್ಲಿ ಕೂಡ ಕೆಲವು ಜನರು ಮೇ ಬಿ ಶಾಮೀಲಾಗಿದ್ರು, ಕೆಲವು ಜನರಿಗೆ ಇದರ ಮೇಲೆ ಭಯ ಇತ್ತು. ಅಂದ್ರೆ ಕೆಲಸ ಮಾಡಕ್ಕೆ ಹೇಳ್ತಾರೆ, ಬಟ್ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅವರಿಗೆ ಇದರಲ್ಲಿ. ಸೊ ಹ್ಯಾಂಡ್ ಹೋಲ್ಡಿಂಗ್ ಒಂದು ತುಂಬಾ ಮಾಡಿದ್ದೀವಿ. ಕಂಟಿನ್ಯೂಸ್ ಸಂಪರ್ಕ ಇಟ್ಕೊಂಡಿದ್ದೆ ನಾನು. ಐ ವಾಸ್ ತುಂಬಾ ಸಪೋರ್ಟ್. ಅದರ ಜೊತೆಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಕೂಡ ಇರ್ತದೆ ಅನ್ನೋದೊಂದು ಮಾತು ಹೇಳಿದ್ದೀವಿ ನಾವು. ಅದಕ್ಕೆ ಒಳ್ಳೆ ಕೆಲಸ ಅಧಿಕಾರಿಗಳು ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ PDOಗಳು ನಮ್ಮ ನಮ್ಮ ಎಲ್ಲ ಇನ್ಸ್ಪಿರೇಷನ್ ಸ್ವಲ್ಪ ಮೊರಾಲ್ ಬೂಸ್ಟ್ ಮಾಡಿದ್ರೆ ನನ್ಗೆ ಅನಿಸ್ತದೆ ಗವರ್ಮೆಂಟ್ ಅಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಕ್ಕೆ ಅವಕಾಶ ಇದೆ. ಸ್ವಲ್ಪ ಕಾನ್ಫಿಡೆನ್ಸ್ ಕೊಡಬೇಕು ಅಂಡ್ ದಾರಿ ತೋರಿಸಬೇಕು. ನಾನು ಅಗ್ರಿ. ಬಟ್ ನಂದೊಂದು ಲಾಸ್ಟ್ ಕ್ವಶನ್ ಶ್ರೀ ಅನಿರುದ್ಧ ಶ್ರವಣ್, ಉದ್ಯೋಗ ಖಾತ್ರಿ ಯೋಜನೆಯ ಮೇಜರ್ ಪ್ರಾಬ್ಲಮ್ ವೆರಿ ಟೆಂಪರರಿ ಇನ್ ಇಟ್ಸ್ ನೇಚರ್. ಅಂದ್ರೆ ಬಹಳ ತಾತ್ಕಾಲಿಕವಾಗಿ ಆ ದಿನದ, ಆ ವಾರದ, ಆ ತಿಂಗಳ ಸಮಸ್ಯೆಯನ್ನ ಅದು ಜನರಿಗೆ ಬಗೆಹರಿಸ್ಬಿಡುತ್ತೆ. 200 ರೂಪಾಯಿನಲ್ಲೋ 300 ರೂಪಾಯಿನಲ್ಲೋ, ಇನ್ ವಾಟ್ ಎವರ್ ದ ಮೆಥಡಾಲಜಿ. ಬಟ್ ಇಟ್ ಗೋಸ್ ಡೌನ್ ದ ಡ್ರೈನ್. ಅಂತಂದ್ರೆ ಅದರಿಂದ ಪ್ರಯೋಜನಗಳು ಕಡಿಮೆ, ಮಾಡಬಾರದ ಕೆಲಸಗಳನ್ನ ಮಾಡಿಸ್ಬಿಡ್ತಾರೆ. ನನಗನ್ಸೋದು ಯಾವಾಗ್ಲೂ ನಿಶ್ಚಿತವಾದ ಕಾಮಗಾರಿಗಳನ್ನ ಮಾಡಿಸ್ಬೇಕು. ಲೈಕ್ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿಗೆ ನೀವೇನು ತೋರಿಸ್ತಾ ಇದ್ದೀರಿ ಈ ರೀತಿ, ಹ್ಯಾಸ್ ಇಟ್ ಬೀನ್ ಪಾಸಿಬಲ್? ಇದು ಸಾಧ್ಯ ಆಗಿದೆಯಾ? ನಿಶ್ಚಿತ ಕೆಲಸಗಳಾಗಿ ನಾಳೆಗಳಿಗೆ ಆ ಕೆಲಸಗಳ ಹೆಲ್ಪ್ ಆಗೋ ರೀತಿ. ಅಥವಾ ನಮ್ಮ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ನಲ್ಲಿ ಮೋರಿ ಕ್ಲೀನ್ ಮಾಡೋದಕ್ಕೆ ಕಾಂಟ್ರಾಕ್ಟರ್ಗಳಿಗೆ ಖುಷಿ ಅಂತೆ. ಯಾಕಂದ್ರೆ ಅದೇ ಮಣ್ಣು ತೆಗಿ ರೋಡ್ ಸೈಡ್ಗೆ ಹಾಕು, ವಾಪಸ್ ಅದೇ ಒಳಗೋಗುತ್ತೆ, ಮತ್ತೆ ತೆಗಿ, ಹಂಗೇನಾರು ಆಗ್ಬಿಡುತ್ತೋ? ಇಲ್ಲ ಈಗ ಹೂಳೆತ್ತುವ ಕೆಲಸ ಅನ್ನೋದೊಂದು ಇರ್ತದೆ ಉದ್ಯೋಗ ಖಾತ್ರಿಯಲ್ಲಿ. ಡಿಸಿಲ್ಟೇಷನ್ ಆಫ್ ಟ್ಯಾಂಕ್ಸ್ ಅನ್ನೋದು ಐ ಥಿಂಕ್ ಬಹಳ ಸಾವಿರಾರು ವರ್ಷಗಳಿಂದ ಜನರು ಮಾಡ್ತಿದ್ದಾರೆ.
ಅದರಲ್ಲಿ ಪ್ರತಿ ವರ್ಷ ಹೂಳು ಸೇರ್ತದೆ, ಪ್ರತಿ ವರ್ಷ ತೆಗೆಬೇಕಾಗ್ತದೆ. ಬಟ್ ಜೊತೆಗೆ ವೆನ್ ವಿ ಆರ್ ಸ್ಪೆಂಡಿಂಗ್ ಪಬ್ಲಿಕ್ ಮನಿ, ಅದರಲ್ಲಿ ಸ್ವಲ್ಪ ಅಸೆಟ್ ಕ್ರಿಯೇಷನ್ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ದೇವೆ. ಈಗ ಮಾಷಾಳ್ ಅನ್ನೋ ಗ್ರಾಮ ಪಂಚಾಯತ್ ನಲ್ಲಿ ಪ್ರಾರಂಭ ಮಾಡಿ ಸುಮಾರು ನಾವು 20,000 ಇಟ್ಟಿಗೆಗಳು ಮಾಡಿದ್ದೇವೆ. ಇದನ್ನು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ದಿಲ್ಲಿಯಲ್ಲಿ ನಾವು ಪ್ರದರ್ಶನೆಗೆ ಕರ್ನಾಟಕ ರಾಜ್ಯದ ಪರವಾಗಿ ಹೋಗ್ತಾ ಇದ್ದೀವಿ. ಆಮೇಲೆ ಅಂಗನವಾಡಿಗಳು ಕಟ್ತಾ ಇದ್ದೀವಿ, ಸಿಸಿ ರೋಡ್ಸ್ಗಳು ಮಾಡ್ತಾ ಇದ್ದೀವಿ, ಡ್ರೈನ್ಸ್ ಅನ್ನು ಮಾಡ್ತಾ ಇದ್ದೀವಿ. ಆದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಬ್ಯಾಲೆನ್ಸ್ ಇದೆ. ಅಂದ್ರೆ ಅಕುಶಲ ಅನ್ಸ್ಕಿಲ್ಡ್ ಲೇಬರರ್ಸ್ಗೆ ಕೆಲಸ ಕೊಡೋದು ಒಂದು ಭಾಗ ಇದ್ರೆ, ಇನ್ನೊಂದು ಭಾಗ ಹಳ್ಳಿಗಳಲ್ಲಿ ಅಸೆಟ್ಸ್ ಕ್ರಿಯೇಟ್ ಮಾಡೋದು. ಸೊ ಈ ಬ್ಯಾಲೆನ್ಸ್ ಅನ್ನು ಅಚೀವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಬಟ್ ಇಟ್ ಈಸ್ ಅ ಡಿಫಿಕಲ್ಟ್ ಬ್ಯಾಲೆನ್ಸ್. ವಿ ಹ್ಯಾವ್ ಟು ಅದೇ ಕೆಲಸ ಪದೇ ಪದೇ ಮಾಡಿಸೋದು, ಒಂದು ರಿಪಿಟೇಟಿವ್ ನೇಚರ್ ಆಫ್ ವರ್ಕ್ಸ್, ಇವೆಲ್ಲ ಮಾಡಬಾರ್ದು ಅಂತ ಕೂಡ ಇದೆ ನಮ್ಮ ಆಕ್ಟ್ ಅಲ್ಲಿ. ಸೊ ನಮ್ಮ ಪ್ರಯತ್ನ ಆ ನಿಟ್ಟಿನಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ. ಫ್ಯಾಂಟಾಸ್ಟಿಕ್. ಶ್ರೀ ಅನಿರುದ್ಧ್ ಶ್ರವಣ್, ನಾನು ನಿಮ್ಮನ್ನ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ನಿಮ್ಮ ಜೊತೆಗೆ ನಿಮ್ಮ ತಂಡನ. ಐ ವಿಲ್ ನಾಟ್ ಸೇ ಬಿಯಾಂಡ್ ದಿಸ್ ಬಿಕಾಸ್ ನಾನು ಅದನ್ನು ಹೇಳಿಬಿಟ್ರೆ ನನಗೆ ಭಯ ರೀ, ನಿಜವಾಗ್ಲೂ ಹೇಳ್ತೀನಿ. ಅದಕ್ಕೆ ನಿಮ್ಮಲ್ಲಿ ಆಗ್ತಾ ಇರೋ ಕೆಲಸ ಇವತ್ತು ಬೇರೆ ಜಿಲ್ಲೆಗಳಿಗೆ ಸ್ಪಿರಿಟ್ ಆಗಲಿ. ಯಾರೋ ನಾನು ಈಗಲೂ ಹೇಳ್ತೀನಿ, ನಿಮ್ಮ ಟೈಮ್ನಲ್ಲೂ 100% ಎಲ್ಲ ಕರೆಕ್ಟಾಗಿ ಆಗಿಲ್ಲದೆ ಇರ್ಬೋದು, ಒಂದು 2% ಕೆಟ್ಟದ್ದು ಆಗೋಗಿರ್ಬೋದು. ನಿಮ್ಮ ಗಮನಕ್ಕೆ ಬರದೇನೆ, ನಿಮ್ಮ ಗಮನಕ್ಕೆ ಬರದೇ 4 ಫೇಕ್ ಕಾರ್ಡ್ ಉಳ್ಕೊಂಬಿಟ್ಟಿರ್ಬೋದು, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಲಾರ್ಜರ್ ಅಚೀವ್ಮೆಂಟ್ ಈಸ್ ಬ್ರಿಲಿಯಂಟ್. ಇದು ಐ ಥಿಂಕ್ ಯು ಡಿಸರ್ವ್ ಮೈ ಗ್ರೇಟ್. ನನ್ನ ಭಾಳ ರೇರ್ ನಾನು ಆಫೀಸರ್ಸ್ ಜೊತೆ ಇಷ್ಟು ಕ್ವೈಟ್ ಆಗಿರೋಂಥ ವಿಚಾರದಲ್ಲಿ. ನಾನು ಐ ಆಮ್ ರಿಯಲಿ ಥ್ರಿಲ್ಡ್ ಟುಡೇ. ನನಗೆ ಭಾಳ ಖುಷಿಯಾಗಿದೆ ಸರ್. ನೀವು ನಿಮ್ಮ ತಂಡಕ್ಕೆ ನಾನು ಲೆಟ್ ಮಿ ಕಂಗ್ರ್ಯಾಚುಲೇಟ್. ಇಟ್ಸ್ ಅ ಬ್ರಿಲಿಯಂಟ್ ಜಾಬ್. ವೆಲ್ ಡನ್. ಕೀಪ್ ಇಟ್ ಅಪ್ ಸರ್. ವಂಡರ್ಫುಲ್. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು. ರಾಷ್ಟ್ರಾದ್ಯಂತ 68ನೇ ಗಣತಂತ್ರ ದಿನವನ್ನು ಸಂಭ್ರಮದಿಂದ ಆಚರಿಸಲಾಗಿದೆ. ದೆಹಲಿಯ ರಾಜಪಥ್ನಲ್ಲಿ ಭವ್ಯ ಭಾರತದ ಐಕ್ಯತೆ, ವಿವಿಧತೆ, ಕಲಾ ಶ್ರೀಮಂತಿಕೆ, ಸೇನಾ ಸಾಮರ್ಥ್ಯವನ್ನು ಅನಾವರಣ ಮಾಡಲಾಯಿತು. ಬೆಳಿಗ್ಗೆ ಇಂಡಿಯಾ ಗೇಟ್ನ ಅಮರ್ ಜವಾನ್ ಹುತಾತ್ಮ ಯೋಧರ ಸ್ಮಾರಕಕ್ಕೆ ನಮನ ಸಲ್ಲಿಸಿದ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಆನಂತರ ಬಂದರು. ಆ ವೇಳೆಗೆ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಹಾಗೂ ಈ ಬಾರಿಯ ಮುಖ್ಯ ಅತಿಥಿ ಅಬುಧಾಬಿ ಯುವರಾಜ ಶೇಖ್ ಮೊಹಮ್ಮದ್ ಝೈದ್ ಆಗಮಿಸಿದರು. ಬ್ರಿಗೇಡ್ ಸಮಾವೇಶದಲ್ಲಿ ಬಿಎಸ್ವೈ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ.